ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇದು ಸುದ್ದಿಯ ಬೆನ್ನತ್ತಿ, ಸತ್ಯ ಹುಡುಕುವ ಯತ್ನ. ಮುಂಬೈಯಲ್ಲಿ ಬಾಂಬ್ ಸ್ಫೋಟಿಸಿದ್ರೆ ಕರ್ನಾಟಕದ ಕರಾವಳಿ ನಡುಗುತ್ತೆ. ಅಲ್ಲಿ ದಾಳಿ ಮಾಡೋ ಉಗ್ರರ ಹೆಜ್ಜೆಯ ಜಾಡು ಹಿಡಿದು ತನಿಖಾ ತಂಡ ನೇರವಾಗಿ ಬರೋದೇ ನಮ್ಮ ಕಡಲ ತಡಿಗೆ. ಹಾಗಾದರೆ ಮಂಗಳೂರಲ್ಲಿ ಎಂಟ್ರಿಯಾಗಿ ಪುತ್ತೂರಲ್ಲಿ ಟ್ರೈನಿಂಗ್ ಪಡೆದು ಭಟ್ಕಳದಲ್ಲಿ ಉಗ್ರರು ಎಸ್ಕೇಪ್ ಆಗ್ತಾರೆ ಅನ್ನೋ ಮಾಹಿತಿ ನಿಜಾನಾ? ನಮ್ಮ ಕಡಲ ತಡಿ ಉಗ್ರರ ಅಡಗುದಾಣ ಆಗ್ತಿದೆಯಾ? ಇವರ ಅಡಗುದಾಣ ಪತ್ತೆ ಹಚ್ಚುವಲ್ಲಿ ನಮ್ಮ ಭದ್ರತಾ ತಂಡಗಳು ವಿಫಲ ಆಗ್ತಿದೆಯಾ? ಇವೆಲ್ಲ ತಿಳ್ಕೋಣ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಮತ್ತೆ ಉಗ್ರರ ಅಟ್ಟಹಾಸ. ಅವರ ರುದ್ರ ನರ್ತನಕ್ಕೆ 20 ಅಮಾಯಕರ ರಕ್ತ ತರ್ಪಣ, 130ಕ್ಕೂ ಹೆಚ್ಚು ಮಂದಿಯ ನೋವಿನ ಕ್ರಂದನ. ಹೌದು, ದೇಶದ ವಾಣಿಜ್ಯ ನಗರಿ ಮುಂಬೈಯಲ್ಲಿ ಮತ್ತೆ ಬಾಂಬ್ ದಾಳಿ. ಅಭಿವೃದ್ಧಿಯ ನಾಗಾಲೋಟದಲ್ಲಿರುವ ಮುಂಬೈ ನಗರಿಯನ್ನು ಉಗ್ರರು ಅನಾಯಾಸವಾಗಿ ಗುರಿ ಮಾಡುತ್ತಿರುವುದನ್ನು ನೋಡಿದ್ರೆ ನಮ್ಮ ಭದ್ರತಾ ವ್ಯವಸ್ಥೆಯ ಬಗ್ಗೆಯೂ ಅನುಮಾನಗಳು ಮೂಡುತ್ತಿವೆ. ಇದು ದೇಶದ ಪ್ರತಿ ನಾಗರಿಕರನ್ನು ಆತಂಕದ ಕೂಪಕ್ಕೆ ತಳ್ಳಿದೆ. ಜುಲೈ 13ರಂದು ಮುಂಬೈಯಲ್ಲಿ ತ್ರಿವಳಿ ಬಾಂಬ್ ಸ್ಫೋಟ ಆಗಿದೆ. ಇದು ದುರಂತದ ಘಟನೆ. ಮತ್ತೆ ನಮ್ಮ ದೇಶದ ಈ ಮಹಾನಗರ ಮತ್ತೆ ಈ ದುಷ್ಕೃತ್ಯಗಳ ಕೈವಾಡದಲ್ಲಿ ನಲುಗ್ತಾ ಇರುವುದು ಖಂಡಿತವಾಗಿಯೂ ಇದು ಹೇಯ ಕೃತ್ಯ ಅಷ್ಟೇ ಅಲ್ಲದೆ ನಾಚಿಕೆಗೇಡಿನ ವಿಷಯ. ಈ ಆತಂಕದ ಜೊತೆಗೆ ನೂರಾರು ಅನುಮಾನಗಳು ನಮ್ಮನ್ನು ಕಾಡತೊಡಗುತ್ತವೆ. ಉಗ್ರರು ಇಷ್ಟೊಂದು ಸುಲಭವಾಗಿ ನಮ್ಮ ದೇಶದೊಳಗೆ ದಾಳಿ ಮಾಡಲು ಹೇಗೆ ಸಾಧ್ಯವಾಗುತ್ತಿದೆ? ಇವರು ವಿದೇಶದಿಂದ ನೇರವಾಗಿ ಬಂದು ಇಲ್ಲಿ ದಾಳಿ ಮಾಡುತ್ತಿದ್ದಾರಾ? ಅಲ್ಲ, ನಮ್ಮ ದೇಶದೊಳಗೇನೆ ಉಗ್ರಗಾಮಿ ಸಂಘಟನೆಗಳು ಬೆಳೆಯುತ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ ಹೊರಟಾಗ ಆತಂಕಕಾರಿ ಮಾಹಿತಿಗಳು ಲಭ್ಯವಾಗುತ್ತೆ. ನಮ್ಮ ದೇಶದಲ್ಲಿ ಉಗ್ರವಾದ 1950ರಿಂದಲೇ ಪ್ರಾರಂಭವಾಗಿತ್ತಾದರೂ ಅದು ಒಂದು ಪ್ರದೇಶ, ರಾಜ್ಯಕ್ಕಷ್ಟೇ ಮೀಸಲಾಗಿತ್ತು. ಆದರೆ ಈಗ ಭಯೋತ್ಪಾದನೆ ಇಡೀ ದೇಶವನ್ನೇ ಆವರಿಸಿದೆ. ಈ ಮಾಹಿತಿಗಳ ಪೈಕಿ ನಮ್ಮನ್ನು ಅಂದರೆ ಕನ್ನಡಿಗರನ್ನು ಭಯ ಹುಟ್ಟಿಸುವ ಬೆಳವಣಿಗೆಯೊಂದು ನಡೆಯುತ್ತಿದೆ. ಅದುವೇ ಕರ್ನಾಟಕದ ಕರಾವಳಿ ಉಗ್ರರ ಪಾಲಿನ ಸ್ವರ್ಗವಾಗುತ್ತಿರುವುದು. ಬಹಳ ಜನನಿಬಿಡವಾದ ಪ್ರದೇಶ, ಭಾಳಷ್ಟು ಬಿಲ್ಡರ್ಗಳು ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಆಗ್ತಾ ಇದೆ, ಉದ್ಯಮಿಗಳು ಬರ್ತಾ ಇದೆ, ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟಿದೆ. ಇದೆಲ್ಲ ಇರುವಾಗ ಉಗ್ರಗಾಮಿಗಳಿಗೆ ಒಂದು ಸ್ವಸ್ವಪ್ನವಾದ ಒಂದು ಪ್ರದೇಶ ಆಗಿ ಈಗ ಬಾಂಬೆ ಹೇಗಿದೆ ಅದೇ ರೀತಿ ಮಂಗಳೂರು ಕೂಡ ಇದೆ. ಬಾಂಬೆ ನಂಬರ್ 1 ಆದರೆ ಮಂಗಳೂರು ನಂಬರ್ 2. ಅದರಲ್ಲೂ ಪ್ರಜ್ಞಾವಂತರ ನಾಡು, ಶಾಂತಿಪ್ರಿಯರ ಬೀಡು, ಸರ್ವಧರ್ಮ ಸಮನ್ವಯತೆಯ ಜಿಲ್ಲೆ, ರಾಜ್ಯದ ವಾಣಿಜ್ಯ ನಗರಿ ಮಂಗಳೂರು ಉಗ್ರರಿಗೆ ಹೆದ್ದಾರಿಯಾಗಿದೆ ಅನ್ನೋ ಆತಂಕಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಸುದ್ದಿಯ ಜಾಡು ಹಿಡಿದು ಕವರ್ ಸ್ಟೋರಿ ತಂಡ ಕರಾವಳಿಯಲ್ಲಿ ಸುತ್ತಾಡಿತು. ಅಲ್ಲಿನ ಸ್ಥಳೀಯರೊಂದಿಗೆ, ಅಧಿಕಾರಿಗಳೊಂದಿಗೆ, ಮಾಹಿತಿದಾರರೊಂದಿಗೆ ಮಾತನಾಡಿತು. ಆಗ ನಮಗೆ ನಂಬಲ ಸಾಧ್ಯವಾದ ಮಾಹಿತಿ ಲಭ್ಯವಾಯಿತು.
ಭದ್ರತೆಯ ಕೊರತೆ, ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಇವೆಲ್ಲದರಿಂದಾಗಿ ಕರಾವಳಿಯಲ್ಲಿ ಅಪಾಯಕಾರಿ ಬೆಳವಣಿಗೆಗಳು ನಡೀತಾ ಇದೆ. ಇಲ್ಲಿ ಉಗ್ರಗಾಮಿಗಳಿಗೆ ತರಬೇತಿಯೂ ನಡೀತಿದೆ ಅನ್ನುವಂಥ ಮಾಹಿತಿ ಇದೆ. ಅದು ಹೇಗೆ, ಎಲ್ಲಿ ನಡೀತಾ ಇದೆ, ಯಾವ ರೀತಿ ಅಪಾಯಕಾರಿ ಬೆಳವಣಿಗೆಗಳು ನಡೀತವೆ ಅನ್ನೋದನ್ನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.